ಕೋಬ್ರನ್ ಮುಂದೆ ನೋಡಿ ಅನ್ಲಿಮಿಟೆಡ್ ಐಟಮ್ಸ್ ಗಳಿದೆ. ಮಟನ್ ಬ್ರೇನು, ಇದು ವಿಂಗ್ಸ್, ಇದು ಕಬಾಬು. ಕೋಬ್ರಾ ಇವಾಗ ಎಲ್ಲಾ ಐಟಮ್ಸ್ ತಿನ್ನಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೋಡೋಣ ಕೋಬ್ರನ್ ಕೈಲಿ ಎಷ್ಟು ಕೆಜಿ ಚಿಕನ್ ತಿನ್ನಕ್ ಆಗುತ್ತೆ ಇವತ್ತು ಎಂಪೈರ್ ಅಲ್ಲಿ ಅಂತ. ವಿರಾಟ್ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ. ಕೋಬ್ರನ್ಗೆ ಇವತ್ತು ಒಂದು ದೊಡ್ಡ ಆಫರ್ ಇದೆ. ಪಾಪ ಲಾಸ್ಟ್ ಟೈಮ್ ಇಲ್ಲೇನೆ ಜೋಲೋ ಚಿಪ್ಸ್ ತಿನ್ಸ್ಬಿಟ್ಟು ಖಾರ ಆಗ್ಬಿಟ್ಟು ಅವನಿಗೆ ಹೆವಿ ಹಿಂಸೆ ಕೊಟ್ಟಿದೀವಿ. ಅದಕ್ಕೆ ಇವತ್ತು ಅವನಿಗೆ ಖುಷಿ ಪಡ್ಸೋಣ ಅಂತ ಎಂಪೈರ್ ಅಲ್ಲಿ ಕೊಬ್ರ ನೀನ್ ಏನ್ ಬೇಕಾದ್ರೂ ತಿನ್ಬೋದು. ಚಿಕನ್ನು, ಮಟನ್ನು, ಫಿಶ್, ಫ್ರಾನ್ಸ್, ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ ಎಂಪೈರ್ ಅಲ್ಲಿ. ನೀನ್ ಎಷ್ಟು ಬೇಕಾದ್ರೂ ತಿನ್ಬೋದು ಚಿಕನ್ ನ ಸ್ಯಾಟಿಸ್ಫೈ ಆಗೋವರೆಗೂ. ರೆಡಿನಾ? ಬನ್ನಿ ಗೈಸ್, ಇವಾಗ ಕೋಬ್ರನ್ಗೆ ಎಂಪೈರ್ ಅಲ್ಲಿ ಸ್ಯಾಟಿಸ್ಫೈ ಮಾಡ್ಸೋಣ. ಅವ್ನು ಎಷ್ಟು ಬೇಕಾದ್ರೂ ಚಿಕನ್ ತಿನ್ಬೋದು. ಎಷ್ಟು ಕೆಜಿ ಚಿಕನ್ ತಿಂತಾನೆ ಅಂತ ನೋಡೋಣ. ಗೈಸ್, ಇವಾಗ ಜಸ್ಟ್ ಎಂಪೈರ್ ಒಳಗಡೆ ಬಂದಿದೀವಿ. ಕೋಬ್ರನ್ ಮುಂದೆಗಡೆ ಮೆನ್ಯೂ ಐತೆ. ಕೋಬ್ರಾ, ಇವತ್ತು ಫುಲ್ ಸ್ಯಾಟಿಸ್ಫೈ ಆಗ್ಬೇಕು ನೀನು ಎಂಪೈರ್ ಅಲ್ಲಿ. ಏನ್ ಬೇಕು ಚಿಕನ್ ನೋಡು, ಮೆನ್ಯೂ ಇರೋದ್ನೆಲ್ಲ ಆರ್ಡರ್ ಮಾಡು. ಒಳ್ಳೆ ಪಿಕ್ಚರ್ ಅಲ್ಲಿ ಚೆನ್ನಾಗೈತಲ್ವಾ ಕೋಬ್ರಾ? ಎಂಪೈರ್ ಕಬಾಬ್ ಸಖತ್ತಾಗಿರುತ್ತೆ. ಒಂದು ಕಬಾಬ್ ಹೇಳೋಣ. ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಏನಿದು? ಆಲ್ಫಮ್ ಚಿಕನ್ ಅಲ್ಲ, ಎಂಪೈರ್ ಚಿಕನ್ ಕಬಾಬು ಪ್ಲಸ್ ಕಬಾಬೇ. ಇದನ್ನು ಕಡ್ಡಿಗೆ ಹಾಕೋರು ಅಷ್ಟೇ. 17 ಕಬಾಬಾ? ನೆಕ್ಸ್ಟ್ ಅದೊಂದಾ ಡಿಫ್ರೆಂಟ್ ಆಗಿರೋದು ನೋಡು. ಮಟನ್ ಸಿಗುತ್ತೆ ಇಲ್ಲಿ? ಇದೇನಾಯ್ತು ನೋಡಿ, ಇದು ಮಟನ್ ಗ್ರಿಲ್ ಫ್ರೈ. ಏನೋ ಇದು ಮಟನ್ ಗ್ರಿಲ್ ಅನ್ಸುತ್ತೆ. ಸಿಗುತ್ತೋ ಮಟನ್? ಇಲ್ಲಿ ಹಾಕಿದ್ಮೇಲೆ ಸಿಗ್ದೆ. ಮಟನ್ ಬ್ರೈನ್ ಡ್ರೈ ಫ್ರೈ, ಮಟನ್ ರಾನು, ಮಟನ್ ಪೆಪ್ಪರ್ ಡ್ರೈ. ಮಟನ್ ಬ್ರೈನು ಬ್ರೈನ್ ತಿಂತೀಯಾ? ಡಿಫ್ರೆಂಟ್ ಆಗಿ ಮಾಡೋಣ ಇವತ್ತು ಗೈಸ್ ಎಂಪೈರ್. ಮಟನ್ ಬ್ರೇನು, ಅದೊಂದು ಚಿಕನ್. ಆಮೇಲೆ ಇದಕ್ಕೆ ರೈಸು ಬೇಕಾ ಇಲ್ಲ ಅಂದ್ರೆ ಇದು ಬೇಕಾ? ರೋಟಿ ಹೇಳ್ತೀನಿ. ರೋಟಿಗೆ ಒಂದು ಗ್ರೇವಿ ಹೇಳು. ರೋಟಿಗೆ ಇದ್ರಲ್ಲ ಗ್ರೇವಿ. ಚಿಕನ್ ಬಟರ್ ಮಸಾಲ. ಚಿಕನ್ ಬೇಡ. ಮಟನ್ ಬೇಕಾ? ಈಗ ಚಿಕನ್ ಇಲ್ಲಿ ಆರ್ಡರ್ ಮಾಡಿದೀವಿ. ಇದ್ರ ಪನ್ನೀರಲ್ಲಿ ಇದು ಮಾಡ. ನಾನ್ ವೆಜ್ ಪನ್ನೀರ್ ಅಂತೆ ಎಂಪೈರ್ ಅಲ್ಲಿ. ಯಾವ ಪನ್ನೀರ್ ಕೊಡ್ತಾರೆ? ಬಟರ್ ಚಿಕನ್. ಬಟರ್ ಚಿಕನ್ ಮಾಡೋಣ. ಬಟರ್ ಚಿಕನ್ ಇಲ್ಲ. ಇದು ನೋಡು, ರೋಟಿಲಿ ಏನೈತೆ. ರುಮಾಲಿ ರೋಟಿ ಒಂದ್ ಪ್ಲೇಟ್ ಅಲ್ಲಿ ಎಷ್ಟು ಬರುತ್ತೆ? ರುಮಾಲಿ ರೋಟಿ ಬೇರೆ ಏನಿದೆ ರೋಟಿ? ಬಟರ್ ಕುಲ್ಚಾ ಕೊಟ್ಬಿಡಿ. ಇಲ್ಲ ಬಟರ್ ನಾನ್ ಕೊಟ್ಬಿಡಿ. ಎಷ್ಟು ಪೀಸ್ ಒಂದ್ ಪ್ಲೇಟ್ ಅಲ್ಲಿ? ಎಷ್ಟು ಪೀಸ್? ಎರಡು ಪ್ಲೇಟ್ ಕೊಟ್ಬಿಡಿ. 3 ತಿಂತಿ ಹಾಕೋಬ್ರಾ? ನಾನು 1 ತಿಂತೀನಿ. ರೈಸ್ ಬಟರ್ ಕುಲ್ಚಾ ಹೇಳಿದೀವಿ. ಅದಾದ್ಮೇಲೆ ಬೇರೆ ಏನೇನೋ ನೋಡಿದ್ವಲ್ಲ ಸರ್. ಇದು ಕಬಾಬು, ಬೋನ್ಲೆಸ್ ಕಬಾಬು ಹಾಫ್ ಕೊಡಿ. ಮತ್ತೆ ಮಟನ್ ಬ್ರೇನ್ ಡ್ರೈ ಹಾಫ್, ಕ್ವಾರ್ಟರ್ ಕೊಟ್ಬಿಡಿ. ಮತ್ತೆ ಇನ್ನೊಂದೇನೋ ಹೇಳಿದಲ್ಲ, ಬಟರ್ ಚಿಕನ್ ಗ್ರೇವಿ, ಅದು ಕ್ವಾರ್ಟರ್ ಕೊಡಿ. ಕ್ವಾರ್ಟರ್ ಅಂದ್ರೆ ಅದು ಸ್ವಲ್ಪ ಕಮ್ಮಿ ಇರುತ್ತಲ್ಲ. ಕೋಬ್ರಾ ಇನ್ನೊಂದೆರಡು ಐಟಮ್ ಹೇಳು. ಕ್ವಾರ್ಟರ್ ಹೇಳಿದೀವಿ ಎಲ್ಲಾನು, ಸ್ವಲ್ಪ ಕಮ್ಮಿ ಇರುತ್ತದೆ. ರೈಸ್ ಐಟಮ್ ಹೇಳೋಣ. ರೈಸ್ ಅಲ್ಲಿ ಏನ್ ಹೇಳಿ? ಬಿರಿಯಾನಿ ಹೇಳ್ತೀಯಾ? ಮಟನ್ ಬಿರಿಯಾನಿ ಐತೆ. ಮಟನ್ ಬಿರಿಯಾನಿ ಹೇಳ್ತೀಯಾ ಸರ್? ಒಂದು ಮಟನ್ ಬಿರಿಯಾನಿ. ಸ್ಪೆಷಲ್ ಚಿಕನ್ ಅಲ್ಲಿ ಬೇರೆ ಏನ್ ಸ್ಪೆಷಲ್ ಏನಿದೆ ಬೇರೆ? ಆಲ್ಫಾಮ್ ಅವತ್ತು ತಿಂದಿದೀವಲ್ಲ ತಾಜಲ್ಲಿ, ಅದು. ಬೇರೆ ಏನಾರು ನೋಡ್ತಿರೋಣ? ಇಷ್ಟು ತಗೊಂಡಿರಿ ಸರ್. ಬೇರೆ ನೋಡ್ತಿರೋಣ ಸರ್. ಇನ್ನೊಂದ್ಸಲ ಕೇಳಿ ಅವ್ನ ನೇಮ್. ವಿರಾಟ್ ಗೌಡ ಅಂತ ಸರ್. ಇದು ಒಂದು ವಿಂಗ್ಸ್ ಕೊಟ್ಬಿಡಿ. ವಿಂಗ್ಸ್ ಇದೆಯಾ? ಚಿಕನ್ ವಿಂಗ್ಸ್ ಕ್ವಾರ್ಟರ್ ಕೊಟ್ಬಿಡಿ. ಇಷ್ಟು ಕೊಡಿ ಸರ್. ಒಟ್ಟಿಗೆ ಕೊಟ್ಬಿಡ್ತೀರಾ ಎಲ್ಲ? ಸ್ವಲ್ಪ 10-15 ನಿಮಿಷ ಆಗುತ್ತೆ. ಓಕೆ ಸರ್, ಆಯ್ತು. ಇವತ್ತು ಎಂಪೈರ್ ಅಲ್ಲಿ ಫುಲ್ ಡಿಫ್ರೆಂಟ್ ಆಗಿ ಆರ್ಡರ್ ಮಾಡ್ಸೋ ಕೋಬ್ರಾ ಯಾವತ್ತು ಮಾಡಿಲ್ಲ ಈ ತರ. ನಾನು ಮಟನ್ ಬ್ರೇನ್ ಮಾಡಿದೀವಿ. ಏನ್ ಹೇಳ ಕೋಬ್ರಾ ಅದು? ಗೈಸ್, ಅವಾಗ್ಲೇ ಕ್ಯಾಮ್ರಾ ಆಫ್ ಮಾಡಿದಾಗ ಏನ್ ಮಾಡಿದೀವಿ ಮಟನ್ ಅಲ್ಲಿ ಅಂದ. ಬ್ರೇನ್ ಅಂದ್ರೆ ಏನು? ಬ್ರೇನ್ ಅಂದ್ರೆ ಅಂತ ಕೇಳ್ದ. ಇವಾಗ ನಾನು ಹೇಳದ್ನಾ ಏನಂತ? ಆತರ ಇನ್ನೇನು ನಾನು ಆತರ ಹೇಳಿಲ್ಲ. ಇನ್ನೇನಂದೆ?
ನಾನು ಒಪ್ಪೋ. ಕುರಿದು ತಲೆ ಅಂದೆ. ಬ್ರೈನ್ ಅಂದ್ರೆ ನಿಂಗೆ ಮೆದ್ಲು ಅಂತ ಗೊತ್ತಿರ್ಲಿಲ್ಲ ತಾನೆ. ಓ ಗೊತ್ತಿತ್ತು ಸುಮ್ಮನೆ. ಓ ಅವಮಾನ ಮಾಡ್ಬಾರ್ದು ಈ ತರ ಎಲ್ಲ. ಒಪ್ಕೋ ಗೊತ್ತಿತ್ತು ನನ್ಗೆ. ವಿರಾಟ್. ಗೊತ್ತಿತ್ತು. ಒಬ್ರ ಊಟ ಬರಕ್ ಇನ್ನು 10 ರಿಂದ 15 ನಿಮಿಷ ಆಗುತ್ತಂತೆ. ಹಾ. ಅಷ್ಟ್ರಲ್ಲಿ ನಿನ್ ಲವ್ ಸ್ಟೋರಿ ಬ್ರೇಕಪ್ ಸ್ಟೋರಿ ಹೇಳ್ತೀಯಾ? ಹಾ ಹೇಳಲ್ವಾ? ಮೆಸೇಜ್ ಮಾಡ್ತಿದ್ಯಾ ನಿಮ್ ಹುಡುಗಿಗೆ? ಹೇಳು, ರೀಲ್ಸ್ ಅಲ್ಲಿ ಕಟ್ ಮಾಡಿ. ಗೈಸ್ ಕೋಬ್ರಾ ನಮ್ ಬ್ಲಾಗ್ಸ್ ನೆಲ್ಲಾನು ಕಟ್ ಮಾಡಿ ರೀಲ್ಸ್ ಅಲ್ಲಿ ಹಾಕ್ತಿರ್ತಾನೆ. ಕೋಬ್ರಂದು ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ದ ನೇಮ್ ಇಸ್ ಬ್ಲಾಕ್ ಕೋಬ್ರಾ ಅಂತ ಐತೆ ಇನ್ಸ್ಟಾ. ಇಲ್ಲ, ದಿ ನೇಮ್ ಇಸ್ ಇಂದ ಮತ್ತೆ ಬ್ಲಾಕ್ ಕೋಬ್ರಾ 03 ಹಾ ಅಂತ ಇದೆ. ಎಲ್ರು ಹೋಗ್ಬಿಟ್ಟು ಇನ್ಸ್ಟಾಲ್ ಫಾಲೋ ಮಾಡಿ. ಕೋಬ್ರಾ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ ನಿಮ್ಗೆ. ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಗೈಸ್ ಕೋಬ್ರಾ. ಇಲ್ಲ ಕೋಬ್ರಾ ಇದ್ರ ಜೊತೆ ಗೈಸ್ ಕಬಾಬ್ ಬಂದಿದೆ. ಎಂಪೈರ್ ಸ್ಪೆಷಲ್ ಕಬಾಬ್. ಇದ್ರ ಜೊತೆ ಮೈನೇಸ್. ಹಾ ಮೈನೇಸ್ ಯಾ? ಮೈನೇಸ್ ಲೋ. ಏನ ಮೈನೇಸ್ ಬ್ಯಾಲೆನ್ಸಾ? ಬ್ಯಾಲೆನ್ಸ್ ಅಲ್ಲ, ಮೈನೇಸ್. ಮೈನಸ್ಸು. ಹಾ ಇನ್ನೊಂದ್ಸಲ ಹೇಳು. ಮೈನೇಸ್. ಓ ಏನೋ ಹೋಗ. ಆಗ್ಲೇ ಇದ್ರ ಜೊತೆ ಮ್ಯಾಮಸ್ ಕೊಟ್ಟಿಲ್ವಲ್ಲ ಅಂತ. ಓ ಯಾವಾಗೋ ಅಲ್ಲಿ ನಾನೇ ಮೈನೇಸ್ ಅಂತ ಹೇಳಿ ಕ್ಯಾಮ್ರಾ ಆಫೇ ಮಾಡ್ಬಾರ್ದು. ನೀನ್ ಹೇಳೋದೆಲ್ಲ ರೆಕಾರ್ಡ್ ಮಾಡ್ಬಿಡ್ಬೇಕು. ಅವಾಗ ಸಿಗಾಕೊಂಡ್ಬಿಡ್ತೀಯ. ಗೈಸ್ ಕಬಾಬ್ ಬಂದಿದೆ. ಇನ್ನು ಎಲ್ಲ ಐಟಮ್ಸ್ ಬರ್ಲಿ ರೀ. ಸ್ಕೋಬ್ರನ್ ಮುಂದೆ ನೋಡಿ ಅನ್ಲಿಮಿಟೆಡ್ ಐಟಮ್ಸ್ ಗಳಿದೆ. ಇದು ಬ್ರೇನ್, ಮಟನ್ ಬ್ರೇನು, ಇದು ವಿಂಗ್ಸು, ಇದು ಕಬಾಬು, ಬಟರ್ ಚಿಕನ್ನು, ಬಿರಿಯಾನಿ ಎಲ್ಲ ಇದೆ. ಕೋಬ್ರಾ ಇವಾಗ ಎಲ್ಲಾನು ತಿನ್ನಕ್ ಸ್ಟಾರ್ಟ್ ಮಾಡ್ಕೊತಾನೆ. ನಿಂಗೆ ಬ್ರೈನ್ ಯಾಕೆ ಹೇಳಿರೋದು ಹೇಳು? ಬ್ರೈನ್ ಯಾಕೆ ಆರ್ಡರ್ ಮಾಡ್ದೆ ಹೇಳು? ನಿನ್ ತಲೆಯಲ್ಲಿ ಹೊಸಿ ಬುದ್ಧಿ ಇಲ್ಲ ಅದಕ್ಕೆ. ನಿಂಗೆ ಅದ್ ಬ್ರೇನ್ ಅಂತಾನೆ ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ನಾನೇ ಹೇಳೋದು. ನಿಂಗೆ ಬ್ರೇನ್ ಅಂದ್ರೆ ಏನು ಅಂತ ಕೇಳ್ದವ್ ನೀನ್ ನನಗೆ ತಲೆ ಬಗ್ಗೆ ಮಾತಾಡ್ತೀಯಾ? ಗೈಸ್ ನಾವೆಲ್ಲಾನು ಕ್ವಾರ್ಟರ್ ಆರ್ಡರ್ ಮಾಡಿದೀವಿ. ಇನ್ಮೇಲೆ ಹಿಂಗೆ ಮಾಡ್ಬೇಕು ಒಬ್ರ, ಕಮ್ಮಿ ತಗೋಬೇಕು ಕ್ವಾಂಟಿಟಿನ. ಜಾಸ್ತಿ ಐಟಮ್ಸ್ ಟೇಸ್ಟ್ ಮಾಡ್ಬೋದು ಅವಾಗ ತಾನೇ. ಹಾ ಹೌದು. ಇವಾಗ ಫಸ್ಟ್ ನಾವು ಬಟರ್ ನಾನು ಮತ್ತೆ ಬಟರ್ ಚಿಕನ್ ಹಾಕೋತಾ ಇದೀವಿ. ಬಟರ್ ಚಿಕನ್ ಹಾಕೋಣ ಗೈಸ್. ನನಗೆ ಬಟರ್ ಚಿಕನ್ ಹೆವಿ ಇಷ್ಟ ಆಗುತ್ತೆ ಹೋಟೆಲ್ಗಳಲ್ಲಿ. ಎಂಪೈರ್ ಅಲ್ಲಿ ತಿಂದಿದ್ದೀನಿ ನಾನು ಬೇಜಾನ್ ಸಲ. ಆನ್ಲೈನ್ ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ ಅವಾಗ. ಬಟ್ ಇದೇ ಹೋಟ್ಲಲ್ಲಿ ಇದೆ ಫಸ್ಟ್ ಟೈಮ್ ತಿಂತಿರೋದು. ಖಾರ ಜಾಸ್ತಿ ತಿನ್ನಲ್ಲ ನೋಡಿ, ಅವ್ರಿಗೆ ಬಟರ್ ಚಿಕನ್ ಹೆವಿ ಇಷ್ಟ ಆಗುತ್ತೆ. ಅದೇನೋ ನಿಂಗೆ ಇಷ್ಟ ಆಯ್ತಾನೆ ಗೊಬ್ರ. ಬಟ್ ಖಾರ ತಿನ್ನೋರ್ಗೆ ಇಷ್ಟ ಆಗಲ್ಲ ಗೊಬ್ರ ಬಟರ್ ಚಿಕನ್. ಒಂಚೂರು ಸ್ವೀಟ್ ಆಗಿರ್ತದಲ್ಲ ಅದು. ನನಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗುತ್ತೆ. ನಾವು ಮೊದಲನೇ ಐಟಮ್ ಬಟರ್ ನಾನು ಮತ್ತೆ ಬಟರ್ ಚಿಕನ್ ನ ತಿಂದು ಖಾಲಿ ಮಾಡಿದೀವಿ. ಇವಾಗ ಇದ್ರ ಹೆಸರೇನು ಗೊಬ್ರ? ಕಬಾಬ್. ಎಂಪೈರ್ ಸ್ಪೆಷಲ್ ಕಬಾಬ್ ನ ತಿನ್ನೋಣ ಬನ್ನಿ. ಕಡ್ಡಿಲ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಒಂದೊಂದು ಕಿತ್ಕೊ ತಿಂತಾ ಇದೀನಿ. ಕೋಬ್ರಾ ಕಡ್ಡಿನೇ ಹಿಡ್ಕೊಬಿಟ್ಟು ಕಡ್ಡಿಲೆ ಕಚ್ಕೊ ತಿಂತಾವನು. ಎಂಪೈರ್ ಅಲ್ಲಿ ಆದ್ರೂ ಕಬಾಬ್ ಸಾಫ್ಟ್ ಆಗಿ ಒಂಥರ ಬೇರೆ ತರ ಬೋನ್ಲೆಸ್ ಕಬಾಬ್ ಬೇಯಿಸಿದ್ದು. ಕಡ್ಡಿ ತಿನ್ಬಿಟ್ಟು ಯಾಕೋಬ್ರ ಒಳಗ್ ಚುಚ್ಕೊಬಿಡ್ತದೆ. ಗೈಸ್ ಇವತ್ತು ಆರ್ಡರ್ ಮಾಡಿರೋದ್ರಲ್ಲೇ ಒಂದು ಸ್ಪೆಷಲ್ ಐಟಮ್ ಏನಂತಂದ್ರೆ ನಾನು ಯಾವತ್ತೂ ತಿಂದಿಲ್ಲ. ಇದು ಮಟನ್ ಬ್ರೇನ್ ಡ್ರೈ ಎಂಪೈರ್ ಸ್ಪೆಷಲ್. ಇದು ಕುರಿದು ಮೆದ್ಲು ಫ್ರೈ ಮಾಡಿ ಕೊಟ್ಟಿರೋದು ನಮ್ಗೆ. ಬನ್ನಿ ಕುರಿದು ಮೆದ್ಲನ್ನ ಹಾಕೋಣ. ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ. ಹಾಕೊಳಕೊಬ್ರ ಮೆದ್ಲು ತಿನ್ನೋ, ಅವಾಗ ನಿನ್ಗೆ ಬ್ರೈನ್ ಬೆಳೆಯುತ್ತೆ. ನಿಂಗೆ ಬ್ರೈನ್ ಇಲ್ಲ, ನಂಗೆ ಬ್ರೈನ್ ಐತೆ. ಗೈಸ್ ಬನ್ನಿ ಕುರಿ ಮೆದ್ಲು ತಿನ್ನೋಣ. ಹೆಂಗೈತೆ ಹೇಳ್ತೀನಿ. ನಾನು ಮಾಮೂಲಿ ಮಿಲಿಟರಿ ಹೋಟ್ಲಲ್ಲಿ ತಿಂದಿದ್ದೀನಿ. ಇದೇ ಫಸ್ಟ್ ಟೈಮ್ ಈ ತರ ದೊಡ್ಡ ಹೋಟ್ಲಲ್ಲಿ ತಿಂತಿರೋದು. ಇದು ತಿಂದಿದ್ದ ಮಿಲ್ಟ್ರಿ ಹೋಟ್ಲಲ್ಲಿ ಪ್ರಾಮಿಸ್. ಬ್ರೈನ್ ಆರ್ಡರ್ ಮಾಡೋ ಅಂದಕ್ಕೆ ಅದೇನೋ ಗೊತ್ತಿಲ್ಲ, ಹೊಸದಾಗ ಮೆನು ಹೋಬ್ರಾ ಒಂಥರ ಮೊಟ್ಟೆ ಇದ್ದಂಗ ಐತೆ. ಚೆನ್ನಾಗೈತೆ ಟೇಸ್ಟಿಯಾಗಿ ಒಂಥರ. ಹೋಗ್ರಂಗ್ ಹಾಕೋದು ಎಕ್ಸ್ಪ್ರೆಷನ್ ಹೇಳ್ಬಿಡ್ತೀನಿ. ನನ್ಗೆ ಇಷ್ಟ ಆಯ್ತಿಲ್ಲ ತಾನೇ. ಚೆನ್ನಾಗಿಲ್ಲ. ಬೈನ್ ಆರ್ಡರ್ ಮಾಡೋ ಹೊಸಿ ಬೆಳೆಯುತ್ತೆ ಅಂದೆ. ಮಾಡ್ದಲ್ಲಪ್ಪ ಚೆನ್ನಾಗೆ. ಬ್ರೇನ್ ಹಂಗೆ ಬರೋದು ಟೇಸ್ಟ್. ಅಟ್ಲೀಸ್ಟ್ ಇದು ಒಂಚೂರು ಮಸಾಲೆ ಟೇಸ್ಟ್ ಹೇಗಾರು ಮಾಡೋರೆ. ಬೇರೆ ಕಡೆ ತಿಂದ್ರೆ ಹಸಿದು ಅನ್ಸ್ತದೆ. ಬ್ರೇನ್ ಡ್ರೈ ಹೊರಗಡೆದೆಲ್ಲ ಹೋಲಿಸ್ಕೊಂಡ್ರೆ ಚೆನ್ನಾಗೈತೆ. ಕೋಬ್ರಾ ಯಾವತ್ತು ತಿಂದೇ ಇಲ್ಲ ಅನ್ಸುತ್ತೆ. ತಿಂದಿದ್ಯಾ ಹೊರಗಡೆ? ತಿಂದಿಲ್ಲಪ್ಪ. ಇದು ಮಿಲಿಟರಿ ಹೋಟ್ಲಲ್ಲೂ ತಿಂದಿಲ್ಲ. ಅದಕ್ಕೆ ನಿಂಗೆ ಇಷ್ಟ ಆಯ್ತಿಲ್ಲ. ಚೆನ್ನಾಗಿ ಐತೆ ಗೈಸ್. ಅಷ್ಟಲ್ಲೇ ಕೋಬ್ರಂಗೆ ಇಷ್ಟ ಆಗಿಲ್ಲ ಅಷ್ಟೇ. ಬನ್ನಿ ಇವಾಗ ಮಟನ್ ಬಿರಿಯಾನಿನ ಹಾಕೋಣ.
ಕೋಬ್ರಾ ನಿನ್ ಪಾಡ್ ನೀನ್ ಆರ್ಡರ್ ಮಾಡ್ಕೊಂಡು ಎಷ್ಟಾದ್ರು ತಿನ್ಬೋದು. ಹಾ ಸಾಕಾಗ್ಲಿಲ್ಲ ಅಂದ್ರೆ ಹೇಳು, ಆರ್ಡರ್ ಮಾಡೋಣ. ಗೈಸ್ ಮಟನ್ ಬಿರಿಯಾನಿನ ಹಾಕೊಂಡಿದೀವಿ. ಒಳ್ಳೆ ಪೀಸ್ ಬಂದೈತೆ ಮಟನ್ ಅಲ್ಲಿ. ಎಂಪೈರ್ ಅಲ್ಲಿ ಬಿರಿಯಾನಿ ತುಂಬಾ ಸಲ ತಿಂದಿದ್ದೀನಿ. ಹೆಂಗೈತೆ ಟೇಸ್ಟ್ ಇವತ್ತು ನೋಡ. ಓಕೆ. ಹಾ ಅಷ್ಟಲ್ಲ, ಹ್ಮ್ ಚಿಕನ್ ಆರ್ಡರ್ ಮಾಡ್ಬೇಕಾಯ್ತು. ಚಿಕನ್ ಅಷ್ಟು ಚೆನ್ನಾಗಿರೋದೆ. ಮಟನ್ ಬಿರಿಯಾನಿ ಓಕೆ ಓಕೆ. ಹೆಂಗಿದೆ ಕೋಬ್ರಾ? ಎಲ್ಲ ಓವರ್ ಆಲ್ ಸ್ಯಾಟಿಸ್ಫೈ ಆಗ್ತಿದ್ಯಾ? ಕಬಾಬ್ ಓಕೆ, ಹ್ಮ್ ಇದು ಅಷ್ಟರಲ್ಲೇ, ಹ್ಮ್ ಬಿರಿಯಾನಿನೂ ಅಷ್ಟರಲ್ಲೇ. ಬಟರ್ ಚಿಕನ್ ಬಟರ್ ನಾನ್ ಅದು ಮಾತ್ರ ಎಕ್ಸಲೆಂಟ್. ಅದು ಎಕ್ಸಲೆಂಟಾ? ಏಯ್ ಏಯ್ ಅದ ಹೊಸ ವರ್ಡ್ ಅದೊಂದು ಟ್ರೈ ಮಾಡ್ಬೇಕು. ಚಿಕನ್ ವಿಂಗ್ಸ್ ಇದೆ, ವಿಂಗ್ಸ್ ತಿನ್ಬೇಕು. ಮೈನಿಸ್ ಕೇಳೋನ್ ಕೋಬ್ರಾ ಮೈನಿಸ್ ಕೊಡ್ತಾ ಇದೆ. ಅದ್ ಬಂದ್ಮೇಲೆ ಟ್ರೈ ಮಾಡಾದ್ಮೇಲೆ. ಗೈಸ್ ಮಿಕ್ಕಿರೋದು ಯಾವ್ದು ಅಂತಂದ್ರೆ ಚಿಕನ್ ವಿಂಗ್ಸು. ಚಿಕನ್ ವಿಂಗ್ಸ್ ನ ಇವಾಗ ಮೈನಿಸ್ ನಂಚ್ಕೊಂಡು ತಿನ್ನೋಣ ಬನ್ನಿ. ಹೆಂಗೈತೆ ಟೇಸ್ಟ್ ಹೇಳ್ತೀನಿ. ಕೋಬ್ರಾ ತಿನ್ನೋ ವಿಂಗ್ಸು. ಒಂದ್ ವಿಂಗ್ಸ್ ನ ಒಂದ್ ಸೆಕೆಂಡ್ ಅಲ್ಲಿ ತಿನ್ಬಿಡ. ಹೆಂಗೈತೆ ಕೋಬ್ರಾ? ಈ ಸಾಸ್ ಹಂಚ್ಕೊ ಹೇಳ್ತೀನಿ. ಮೈನಿಸ್ ಹಂಚ್ಕೊಬೇಡ, ಇದು ಹಂಚ್ಕೊ. ಅವ್ರು ಕೊಟ್ಟಿರೋದೇ ಕರೆಕ್ಟ್ ಆಗೈತೆ. ವಿಂಗ್ಸು ಟೇಸ್ಟು ಓಕೆ ಓಕೆ ಗೈಸ್. ನಿಂಗೇನ್ ಅನ್ಸ್ತಾ? ಓಕೆ ಓಕೆ ಅಷ್ಟರಲ್ಲೇ. ಈ ಬಾರ್ಬಿಕ್ಯೂ ಅಲ್ಲಿ ಮಾಡ್ತಾರಲ್ಲ ಅಲ್ಲೇ ಚೆನ್ನಾಗಿರ್ತಾನೆ ವಿಂಗ್ಸು. ಅದೇ ಬೇರೆ ಇದೇ ಬೇರೆ. ಗೈಸ್ ಕೋಬ್ರಾ ಇವಾಗ ಬ್ರೈನ್ ಫ್ರೈ ಹೆಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಟೇಸ್ಟ್ ಹೇಳ ಹಾ ಹೇಳ. ಅದು ಹೆಂಗೈತೆ ಗೊತ್ತಾ? ಹಾಫ್ ಬೈ ಹಾಫ್ ಬಾಯ್ಲ್ ಮಾಡಿಸ್ತೀವಲ್ಲ ಮೊಟ್ಟೆಲಿ, ಹ್ಮ್ ಮೊಟ್ಟೆಲಿ ಹಂಗೆ ಹಾಫ್ ಬಾಯ್ಲ್ ಮಾಡಿಸ್ಬೇಕಾರೆ ಒಳಗಡೆ ಯೆಲ್ಲೋ ಕಲರ್ ಇರಲ್ವಾ, ಅದನ್ನ ಸೇಮ್ ಕುಡಿತೀವಲ್ಲ. ಅದೇ ತರ ಐತೆ ಅದು ನಾನು ಟೇಸ್ಟ್. ಅದನ್ನೇ ಹೇಳಿದ್ದು ಫಸ್ಟ್, ಮೊಟ್ಟೆ ತರ ಬತ್ತೈತೆ ಕಣೋ ಅಂತ. ಬ್ರೈನ್ ಬರೋದೇ ಹಂಗೆ ಕಣೋ, ಮೆದ್ಲಿದು ಕುರಿ. ಸಾಕಾಯ್ತಾ? ಸ್ಯಾಟಿಸ್ಫೈ ಅದ? ಸ್ಯಾಟಿಸ್ಫೈ ಅದ? ಸ್ಯಾಟಿಸ್ಫೈ ಏನಿಲ್ಲ, ಟೇಸ್ಟ್ ಅಲ್ಲಿ ಬಿಡು, ಕ್ವಾಂಟಿಟಿ. ಕ್ವಾಂಟಿಟಿ ಇನ್ನೇನಾರು ಆರ್ಡರ್ ಮಾಡ್ತೀಯಾ? ಸಾಕು. ಸಾಕಾ? ಆಚೆ ಕಡೆ ಬಿಡ ಕೊಡ್ಸು. 1478 ರೂಪಾಯಿ ಆಗೈತೆ ಬಿಲ್ಲು. ಚೆಕ್ ಮಾಡಕ್ ಒಬ್ರು ಓದ್ಬಿಟ್ಟದೆ. ಹೆಂಗ್ ಚೆಕ್ ಮಾಡ್ತೀಯ ನೋಡ್ತೀನಿ. ಏನೋ ಬನ್ನಿ ಇವಾಗ ಪೇ ಮಾಡೋಣ. 1478. ಪೇ ಮಾಡ. ಎಂಪೈರ್ ಅಲ್ಲಿ ಇವಾಗ ಬಿಲ್ ನ ಪೇ ಮಾಡಿದೀನಿ. ಕೋಬ್ರಾ ಬಿಲ್ ಹಿಡ್ಕೊಂಡೆ ಗೈಸ್. ಕೋಬ್ರಂದು ಹೆಸರು ನೋಡಿ, ವಿರಾಟ್ ಗೌಡ ಅಂತ ಹಾಕೋರು. ಹೋಗೋಣ. ಗೈಸ್ ಇವಾಗ ಎಂಪೈರ್ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಬಿಲ್ ಪೇ ಮಾಡ್ಬಿಟ್ಟು ರೆಡಿ ಹೋಗೋಣ. ಹೆಂಗಿತ್ತು ಕೋಬ್ರಾ ಎಂಪೈರ್ ಅಲ್ಲಿ ಊಟ? ಏನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿ. ಬಿಡ ಕೊಡ್ಸ್ಬಾ. ಇದೇನು ಮ್ಯಾಂಗೋದೇನೋ ಆಯ್ತಲ್ಲೋ, ಟ್ರೈ ಮಾಡ್ಬೋದಿತ್ತು. ಇವಾಗ ನೋಡ್ತಾ ಇದೀಯ ನೀನು? ಜ್ಯೂಸ್ ಇತ್ತು ಅನ್ಸುತ್ತೆ ಮ್ಯಾಂಗೋದು, ಹೊಸ್ತಾಗ್ಬಿಟ್ಟಿರೋದು. ಈಗ ಸೀಸನ್, ಇವಾಗ ಸೀಸನ್ ಅಲ್ವಾ ಅದಕ್ಕೆ. ಏನ್ ಬೇಕು ನಿಂಗೆ? ಬೀಡ ಬೇಕಾ? ಬೀಡ ಬಂದು ಇನ್ನೊಂದ್ ಪ್ಲೇಟ್ ಚಿಕನ್ ತಿನ್ಬೋದು ಕೋಬ್ರಾ. ಎಷ್ಟು ಹೇಳು ಒಂದ್ ಬೀಡ ಇಲ್ಲಿ? ಎಷ್ಟು? 70 ರೂಪಾಯಿ 80 ರೂಪಾಯಿ. ಓ ಕಮ್ಮಿ ನಡಿಯ. ಇವಾಗ ಅಷ್ಟೇ ಇದ್ರೆ ಚಾಕ್ಲೇಟ್ ಬೀಡ 70 ರೂಪಾಯಿ 80 ರೂಪಾಯಿ. ನೆನ್ನೆ ನಾವು ನಮ್ಮ ಹುಡುಗರು ನಾವೆಲ್ಲ ಒಂದ್ 5-6 ತಗೊಂಡಿದೀವಿ. 230 ರೂಪಾಯಿ ಆಗದ. ಎಷ್ಟು ಕೇಳು ಒಂದ್ ಬೀಡ? ಎಷ್ಟು ಕೇಳು ಚಾಕ್ಲೇಟ್ ಬೀಡ? ಗೈಸ್ ಇವಾಗ ಬೀಡ ತಿನ್ನೋಣ ಅಂತ ಬಂದ್ವಿ. ಕೇಳು. ಪಿಸ್ತಾ ಎಷ್ಟು ಬೈ? 50 ರೂಪಾಯಿ. ನೋಡ್ದಾ? ಚಾಕ್ಲೇಟ್ ಬೀಡ ಒಂದು, ಪಿಸ್ತಾ ಒಂದು. ಚಾಕ್ಲೇಟ್ ಬೀಡ ಎಷ್ಟು? ಸೇಮ್ ಅದುವೆ. ಅದು ಸೇಮ್ ಅಲ್ವಾ? ಅದು ಅಷ್ಟೇ 50 ರೂಪಾಯಿ. 80 ರೂಪಾಯಿ ಅನ್ಕೋಬಿಟ್ಟೆ. ಇದೆಲ್ಲ ಏನ್ ಕೋಬ್ರಾ? ಅದು ಬಿಡನೆ. ಬೀಡ ಅಲ್ಲ ಕಣ. ಏನ್ ಕೇಳೋಣ ಬೈ, ಏನಿದು? ಬೀಡ ತಿನ್ನೋಣ ಗೈಸ್. ಅಣ್ಣ ಏನಿದು? ಏನಿದು? ಏನಂತೆ? ಅಂಜೂರು. ಏನು ಹಂಗಂದ್ರೆ? ಇದ್ರ ತರ ತಿಂತ್ಯಾ? ಬೇಡ ಬೇಡ ಕೋಬ್ರಾ. ಇದೇನೋ ಇದನ್ನ ಟ್ರೈ ಮಾಡ್ಬೇಕಂತ ಇನ್ನೊಂದ್ ತಗೋತಾವನ. ಹೋಗ್ಬಿಟ್ರೆ ಕೋಬ್ರಾ ನೀನು ತಿನ್ಬಿಟ್ಟು ನನ್ ಮೇಲೆ ಬಂದ್ಬಿಡುತ್ತ. ಅದ್ ಯಾರ ತಿಂದ್ರೆ ಹೋಗ್ತಾರ? ನಾನು ಈಗ ಇಸ್ಕೊಂಡ ಚಾಕ್ಲೇಟ್ ಬಿಡೋಕ್ಕಿಂತ 420 ಬಿಡ ಹಾಕಿಸ್ಕೋಬೇಕಾಯ್ತು. ನೀನ್ 420, ನಾನು ಯಾಕೆ ಹಾಕ್ಸ್ಕೊಳ್ಳಿ 420 ಬಿಡ? ನೀನ್ ಹಾಕ್ಸ್ಕೊ. ಟ್ರೈ ಮಾಡ್ಬೇಕದೆಲ್ಲ ನೀನು. ನೀವು. ನಾನ್ ಬೇಡ, ನಂಗೆಲ್ಲ ಅಭ್ಯಾಸ ಇಲ್ಲ. ಇದೊಂದ್ ಕೊಡಿ ಅಣ್ಣ. 2 ಬೀಡ ಮತ್ತೆ ಕೋಬ್ರಾ ಅದೇನೋ ತಗೊಂಡಲ್ಲ, ಅದಕ್ಕೆ 150 ರೂಪಾಯಿ. 150 ರೂಪಾಯಿ ಒಂದ್ ಬಿರಿಯಾನಿ ತಿನ್ಬೋದು ಕೋಬ್ರಾ. ಡ್ರೈ ಫ್ರೂಟ್ಸ್ ಅಲ್ಲ, ಅಂಜೂರಲ್ಲ ಇದ್ದಾವು. ಅದಕ್ಕೆ ಕಾಸ್ಟ್ಲಿನಾ? 50 ರೂಪಾಯಿ ಅದಕ್ಕೆ. ಕೋಬ್ರಾ ಇನ್ನೇನ್ ಸಮಾಚಾರ? ಹೇಳ್ಬೇಕೆಲ್ಲ. ಏನ್ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಿದ್ಯಾ? ಕೋಬ್ರಾ ನೋಡಿ ಗೈಸ್, ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬಾ ಪ್ರೊಫೆಷನಲ್ ಆಗಿ, ತುಂಬಾ ಕಾಮ್ ಆಗಿ ಮಾತಾಡ್ತಾನೆ. ಮತ್ತೆ ಹೇಳ್ಬೇಕೆಲ್ಲ ನೋಡಿ, ಎಷ್ಟು ಇನ್ನೋಸೆಂಟ್ ತರ ಕಾಣ್ತಿದಾರೆ ಇವಾಗ ಓಡಿಸ್ಬೇಕಾರೆ. ಗೌತಮ್ ನಾಯಕ್ ಕರ್ಕೋಗಿಲ್ಲ ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ. ಗೌತಮ್ ಏನ್ ಮಾಡ್ತಾವನು? ಗೌತಮ್ ಗೈಸ್ ಡಯಟ್ ಮಾಡ್ತಾವನಂತೆ. ಅವನು ಡಯಟ್ ಮೀಲ್ ಮಾತ್ರ ತಿನ್ನೋದಂತೆ. ನೋಡೋಣ ಎಷ್ಟ್ ದಿನ ಡಯಟ್ ಮಾಡ್ತಾನೆ, ಯಾವ ತರ 6 ಪ್ಯಾಕ್ ಬರ್ಸ್ತಾನೆ ಅಂತ ನಾವು ನೋಡ್ತೀವಿ. ನಾನು ಮತ್ತೆ ಕೋಬ್ರಾ ಫುಲ್ ಡಯಟ್ ಅಲ್ಲಿ ಇದ್ದಾನೆ. ಗೌತಮ್ ಜಿಮ್ಗೆ ಹೋಗ್ತಿದ್ದಾನೆ ಡೈಲಿ.
ದಿನ ಇದು ಡಯಟ್ ಫುಡ್ ನ ತಿಂತಿದ್ದಾನೆ. ಅದೆಷ್ಟ್ ದಿನ ಫಾಲೋ ಮಾಡ್ತಾನೆ ನಾವು ನೋಡೋಣ. ಒಂದಿನಾನು ಮಿಸ್ ಮಾಡಲ್ವಂತೆ. ನಾವು ಜಿಮ್ಗೆ ಹೋಗ್ತೀವಿ ಗೈಸ್, ಆದ್ರೆ ಸ್ಟ್ರಿಕ್ಟ್ ಅವ್ನ್ ಡಯಟ್ ತರ- ಎಲ್ಲ ಮಾಡ್ತಿಲ್ಲ. ಕೋಬ್ರಾ ಬಲ್ಕಲ್ಲೇ ಇದ್ದಾನೆ ಇನ್ನು. ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ. ನಾನು ಮಾಡ್ತೀನಿ ಕಟಿಂಗ್ಸ್ ಅಲ್ಲಿ ಇದ್ದಾಗ. ಬಟ್ ಕೋಬ್ರಾ- ಅವನು ಏನೋ ಮಾಡ್ದೇನೆ ಡಯಟ್ ಅಂತಾನೆ, ನಂಗೆ ಅದೇ ಸೋಜ್ಗ. ಅದ ಒಂಥರ ಡಿಫ್ರೆಂಟ್, ಒಂದೇ ಒಂಥರ ಡಿಫ್ರೆಂಟ್ ಗೌತಮ್ ಡೈಟ್ಸ್ ಅಂತ. ಈಗ ವಾಪಸ್ಸು ಚನ್ನಪಟ್ಟಣಕ್ಕೆ ಹೋಯ್ತಾ ಇದೀವಿ ಗೈಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಕೋಬ್ರಾ. ಸರಿ, ಓಕೆ ಗೈಸ್, ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಎಲ್ರನ್ನೂ ಮಿಸ್ ಮಾಡ್ಕೋತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಬಾಯ್.